ಮಾಡಿದ್ದೀವಿ ಇಲ್ಲ ಇಷ್ಟು ಮಾಪೂರ್ ಬಂದ್ರೆ ಕೂಡ ನಿಮಗ ಗುಜರಾತದಿಂದ ಬೋರ್ಡ್ ತಂದಿರ್ತೀವಿ. ಅದೇ ನಾವು ಹೊರಗಡೆ ಕೇಳಿ ಯೋಚಿಸಿರೋ ಬೋಗ್ಲಿದ್ರೆ ಅಂತೇಳಿ ಅದಕ್ಕೆ ನಿಮಗೆ ಯಾವಾಗ ರಕ್ಷಣೆ ಕೊಡ್ಕೋತ ಇಲ್ಲಿವರೆಗೆ ಬಂದೆವು. ಈಗಾಗಲೇ ಹೇಳಿದ್ರು, ಪ್ರಾಸ್ತಾವಿಕ ಒಬ್ಬರು ಹೇಳಿದ್ರು ಏನಂತಂದ್ರೆ ಮಾಪೂರ್ದಿಂದ ಬಂದ್ರೆ ಇಲ್ಲಿ ಬಾಂದ್ರಿ ನಮ್ಮ ತಿರೂರು ಊರಿಗೆ ನಾವು ಶಿಫ್ಟ್ ಮಾಡ್ತೇವೆ. ಶಿಫ್ಟ್ ಮಾಡಿದಾಗ ಪ್ರತಿ ದಿವಸ ಮನೆಗೆ ಬಂದು ರಾತ್ರಿ ರೂಮ್ಗಳಿಗೆ ಬಂದು ನಿಮ್ಗೆ ಔಷಧ ಬೇಕೇನ, ನಿಮ್ಗೆ ಹಸುವಾಕೈತೇನ, ಕಚ್ವಾಕೈತೇನ ಎಲ್ಲರಿಗೂ ಕೇಳಿ ಆಮೇಲೆ ರಾತ್ರಿ 12 ಗಂಟೆ 1 ಗಂಟೆಗೆ ಮನೆಗೆ ಹೋಗ್ತೇನೆ. ಆದರೆ ಈಗ ಸುಧಾರಿಸಿಂದ ಈ ವರ್ಷ ಮಾಪೂರ್ ಬಂದಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಹೆಚ್ಚಿಗೆ ನಾವು ಮಾತಾಡೋಂಗಿಲ್ಲ, ಸಾಕಷ್ಟು ಸಮಯ ಆಗೈತಿ. ದಯವಿಟ್ಟು ಎಲ್ಲರೂ ಮಾತಾಡಿದಾರೆ. ಒಂದು ಮಾತಾಡ್ತೀನಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಕೈಯನ್ನು ಬಲಪಡಿಸಬೇಕಾಗೈತಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಕೈಯನ್ನು ಬಲಪಡಿಸಬೇಕಾದ್ರೆ ನಾವು ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಪ್ರಚಂಡ ಬಹುಮತದಿಂದ ಆರಿಸಿಕೊಡ್ಬೇಕಾಗಿದೆ. ಹಾಗೆ ದಯವಿಟ್ಟು ನಾವೆಲ್ಲ ಆರಿಸಿರ್ತೇವೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಕೈ ಮತ ಹಿರಿಯರು ಶ್ರೀ ಪ್ರಕಾಶ್ ಕೆರಿ ಸರ್ ಅವರೇ, ಹಾಗೆ ಮಾದರಿ ಗ್ರಾಮ ಪಂಚಾಯತಿಯ ಎಲ್ಲ ಹಾಗೂ ಬಂದಂತ ಎಲ್ಲ ನನ್ನ ಪ್ರೀತಿಯ ತಾಯಿಯಂದ್ರು, ಸಹೋದರಿಯರು, ಅಣ್ಣ ತಮ್ಮಂದ್ರು ಹಾಗೂ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರ ತಿಳಿಸುತ್ತೇನೆ. ಈ ಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ತಮ್ಮೆಲ್ಲರ ಅತಿ ಹೆಚ್ಚಿನ ಯೋಗದಾನ ಇರಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದ ಅತಿ ಚುನಾವಣೆ ಬರುತ್ತದೆ. ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ತಮ್ಮೆಲ್ಲರ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕಂತ ಇವತ್ತು ನಾವು ಈ ಸಭೆಯನ್ನು ಸಹ ನೇತೃತ್ವದಲ್ಲಿ ಹಮ್ಮಿಕೊಂಡ ಸ್ಥಿತಿ ಇತ್ತು. ನಮ್ಮ ಹಿರಿಯರಿಗೆಲ್ಲರೂ ಹೇಳ್ತಾರೆ, ಅವಾಗಿನ ಕಾಲದಲ್ಲಿ ನಮ್ಮ ನೆಹರು ಸರ್ ಆಗಿರ್ಲಿ, ಇಂದಿರಾ ಮೇಡಮ್ ಅವರಾಗಿರ್ಲಿ, ಎಷ್ಟು ಮಹಿಳೆಯರಿಗೆ, ರೈತರಿಗೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಕೊಟ್ರು. ನೀರಾವರಿ ಗ್ಯಾರಂಟಿಯಲ್ಲಿ ಕೂಡ ನಿಮ್ಮ ಮಹಿಳೆಯರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರ. ತಮ್ಮೆಲ್ಲರಿಗೂ 2000 ಬರುತ್ತದೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಉಚಿತ ಬಸ್ ಪ್ರಯಾಣ, ಯುವಕರಿಗೂ ಕೂಡ ಯುವ ನಿಧಿಯನ್ನು ಕೂಡ ಭರವಸೆ ಕೊಟ್ಟು ವಿಶ್ವಾಸ ಇದೆ. ಅದಕ್ಕಾಗಿ ಏನು ನ್ಯಾಯಪತ್ರವನ್ನು ನಾವೆಲ್ಲರಿಗೂ ವಿಸ್ತರಣೆ ಮಾಡ್ತಾ ಇದ್ದೇವೆ. ಸರ್ ಅವರು ವಿಸ್ತರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಮಹಿಳೆಯರಿಗೆ ತಮ್ಮೆಲ್ಲರಿಗೂ 1 ಲಕ್ಷ ರೂಪಾಯಿ ಬರುತ್ತದೆ. ಮತ್ತು ಆಶಾ ಕಾರ್ಯಕರ್ತರು ತಮ್ಮೆಲ್ಲರ ವೇತನ ದುಪ್ಪಟ್ಟು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಪ್ರತಿ ಡಿಸ್ಟಿಕ್ ಅಲ್ಲಿ ಒಂದು ಹಾಸ್ಟೆಲ್ ಅನ್ನ ಅನುಕೂಲವಾಗಲಿಕ್ಕೆ ಪ್ರತಿ ವರ್ಷ ಸ್ಟೈಫಂಡ್ ಮುಖಾಂತರ 1 ಲಕ್ಷ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದು ಕಂಡಿಲ್ಲ ಅಂತ ಸಾಕಷ್ಟು ಜನ ನಂಬಿದ್ದಾರೆ. ಸರ್ ಅವರು ಕೂಡ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ರೈತರ ಪರವಾಗಿ ಮತ್ತೆ ಎಲ್ಲ ನಿಮ್ಮ ಪರವಾಗಿ ಕಷ್ಟ ಕಾಲದಲ್ಲಿ ನೀವು ನಿಂತಿದ್ದಾರೆ. ಯಾವಾಗಲೂ ಅವ್ರಿಗೂ